ತಪ್ಪೆಲ್ಲ ಹೊಡಿತಾನೆ ನಮ್ಮವನು ಕುತ್ಕೊಂಡು. ಒಳ್ಳೆ ಜನ ಗುರು. ಕಾರಲ್ಲಿ ಬರಬೇಕು, ಕಪಲ್ಸ್ ಬರಬೇಕು. ಕಲಾ ಹಂಗೆ ವಾಂಗ್ರಿ ಸೊನ್ನೆ அப்படியா? ಓಕೆ ಡನ್. ಹಂಗೆ ನಮ್ಮದು ಆಫೀಸಿಂದ ಕಲೀಗ್ಸ್ ಬಂದಿರೋದು ಗೊತ್ತು. ತುಂಡು ತುಂಡು ಬಟ್ಟೆ ನೋಡಿ. ಎಲ್ಲ ಅಂಗಡಿಗಳಿದೆ ಅಂಜನಾ ಬೀಚ್ ದಾರಿಯಲ್ಲಿ. ಯಾಕೋ ನಮ್ಮ ಶಿವ ಸ್ಟಾಪ್ ಕೊಟ್ಟ. ಬೀಚ್ಗೆ ಹೋಗ್ತಾ ಇದ್ದೀರಿ, ಅಂಜನಾ ಬೀಚ್ಗೆ ಯಾವ ಥರ ಇದೆ ಅಂತ ನೋಡೋಣ ಅಂತ. ನೋಡ್ಬೋದು ಎಲ್ಲ ಶಾಪಿಂಗ್. ಚೆನ್ನಾಗಿರುತ್ತೆ ನೋಡ್ಬೋದು. ಶಾಪಿಂಗ್ ಮಾಡಬೇಕಂದ್ರೆ ಒಳ್ಳೆ ಜಾಗ ಇದೆ. ಮಕ್ಕಳಿಗೆ ಆಟ ಸಾಮಾನು, ವಾಟರ್ ಬಲೂನ್ ಎಲ್ಲ ಐತೆ. ಏನೇನೋ ಕಲರಾಗೆ ಮಾರ್ತಾರೆ, ತಗೊಬೇಕು ಮನೆಗೆ. ಸಪ್ರೇಟಾಗಿ ಶಾಪಿಂಗ್ಗೆ ಅಂತ ಒಂದು 5-6 ಸಾವಿರ ಇಟ್ಕೊಂಡ್ಬಿಡ್ಬೇಕು ಮನೆಯವ್ರಿಗೆ. ಅದು ಇದು ತೊಗೊಬೇಕು ಮಾಡಬೇಕು ಅಂದರೆ. ನೋಡ್ಬೋದು ಯಾವ ಥರ ಇದೆ ವ್ಯೂ ಅಂತ, ಸಖತ್ತಾಗಿದೆ. ಅಸ್ತಮಿಸುತ್ತಿರುವ ಸೂರ್ಯ, ಹಳೆ ಚರ್ಚು, ಟೀ ಶರ್ಟ್ಗಳು, ಬನೀನ್ಗಳು, ಚಡ್ಡಿಗಳು, ಎಲ್ಲ ರೀತಿಯ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ಎಂಟರಿಂಗ್ ಇಂಟು ದ ಅಂಜನಾಸ್ ಬೀಚ್. ಐಸ್ ಕ್ರೀಮ್ ಅಂತೆ, ನಮ್ಮವನು ಐಸ್ ಕ್ರೀಮ್ ಮಾರ್ತಾವನೆ. ಸೊ ನೋಡ್ಬೋದು ಎಲ್ಲ ನಾರ್ತು ಸೌತು ಎಲ್ಲ ಬಂದು ಸೇರುವಂಥ ಜಾಗ ಇದು. ಜನ ನೋಡ್ಬೋದು ಯಾವ ಥರ ಇದೆ ಅಂತ. ಪಕ್ಕದಲ್ಲೆಲ್ಲ ಕಪಲ್ಸ್ ಎಲ್ಲ ಬಂದು ಫುಲ್ಲು ಫಿಗರ್ಸ್ಗಳನ್ನ ತೆಗೆದುಕೊಂಡು ನೋಡ್ಬೋದು ಯಾವ ಥರ ಇದೆ ಅಂತ. ಸನ್ಸೆಟ್ ನೋಡ್ಬೋದು, ಸಖತ್ತಾಗಿದೆ. ಆ ಕಡೆ ಮುಳುಗ್ತಾ ಇರೋದು ಸನ್ನು, ಈ ಕಡೆ ಎಲ್ಲ ನೀರುಗಳೆಲ್ಲ ಫುಲ್ಲು, ಆ ಕಡೆ ಎಲ್ಲ ಫುಲ್ಲು ಡೆಡ್ ಎಂಡಿಂದ ಆ ಎಂಡ್ವರೆಗೂ ಜನ ಇದ್ದಾರೆ. ಫುಲ್ಲು ಔಟ್ ಗೇಮ್ಸ್ ಎಲ್ಲ ಇದೆ ಅಂಜನಾ ಬೀಚಲ್ಲಿ. ನೋಡಿ ಜೆಟ್ ಸ್ಕೀಯಿಂಗು ಸಖತ್ತಾಗಿ, ಬೋಟಿಂಗ್ ಎಲ್ಲ ಮಾಡ್ಬೋದು, ನೀರಲ್ಲೂ ಆಡ್ಬೋದು. ಜಾಸ್ತಿ ದೂರ ಹೋಗೋಂಗಿಲ್ಲ ನೋಡಿ, ಸ್ಟೀಪು ಜಾಸ್ತಿ ಇದೆ, ಸಖತ್ತಾಗಿ ಬರ್ತಾಯಿದೆ. ಒಳ್ಳೆ ಮಜಾ ನೋಡಿ, ಕುತ್ಕೊಂಡು ಎಲ್ಲ ಫಾರಿನರ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಸೊ ವೈಂಡಿಂಗ್ ಅಪ್ ಫಾರ್ ಗೋವಾಸ್ ವಿತ್ ಅಂಜನಾ ಬೀಚ್. ಅಲ್ಲಿವರೆಗೂ ಹೋಗಿದ್ದಾನೆ ಅವನು, ನನ್ನ ಮಗನ ಪ್ಯಾರಾಶೂಟ್ ಇದು ಮಾಡೋದು ನೋಡ್ಬೋದು. ನಮ್ಮೊಂದು ಸೇಫ್ಟಿ ಗಾರ್ಡು, ಜಾಸ್ತಿ ದೂರ ಹೋಗೋಂಗಿಲ್ಲ, ನನ್ನ ಮಕ್ಕಳು ಹೋಗ್ಬಿಟ್ಟು ಎಲ್ಲ ತೆಲ್ಕೊಂಡು ಆ ಕಡೆ ಅರಬ್ಬಿ ಸಮುದ್ರಕ್ಕೆ ಹೋಗ್ಬಿಟ್ರೆ ಅಂತ ಇದು ಮಾಡ್ತಾರೆ. एक राइड का कितना है? एक राइड के लिए 400 ರೂಪಾಯಿ ಅಂತೆ. ನೋಡ್ಬೋದು ಬೋಟ್ ರೈಡ್ ಮಾಡೋರು ಬಂದು ಎಂಜಾಯ್ ಮಾಡ್ಬೋದು. ಸೀ ರಾಯಲ್ ಅಂತ ಬೇಕಂದರೆ ಬಂದು ಎಂಜಾಯ್ ಮಾಡ್ಬೋದು. ಮಕ್ಕಳ ಜೊತೆ ಬಂದರೆ ನೋಡಿ, ಮಕ್ಕಳನ್ನ ಬಿಟ್ಬಿಟ್ಟು ಸೆಲ್ಫಿ ಗಂಡ ಹೆಂಡತಿ ಮಕ್ಕಳಾಗ ಆಡ್ಕೊಂಡಿರ್ತಾರೆ. ಹಿಂಗೆ ಕಪಲ್ಸ್ ಬಂದರೆ ಹಿಂಗೆ ಆಡ್ಕೊಂಡಿರ್ಬೋದು.
ಒಳ್ಳೆ ಮಜಾ ಬರುತ್ತೆ. ಎಣ್ಣೆ ಬೇಕಂದ್ರೆ ಎಣ್ಣೆ ತಗೊಂಡು ಫ್ಯಾಮಿಲಿ ಬಂದರೆ ಈ ಥರ ಮಕ್ಕಳನ್ನ ಹಾಕ್ಕೊಂಡು ಬೀಚ್ ಸೈಡಲ್ಲಿ ಹೋಗ್ತಾ ಇದ್ರೇ ಮಜಾನೇ ಬೇರೆ. ಮನೆಗಳು ಬರ್ತಾ ಇರುತ್ತೆ. ಸೂರ್ಯ ಎಷ್ಟು ಡಿಮ್ ಆಗಿಬಿಡ್ತಾನೆ ಅಂದರೆ ಹೋಗ್ತಾ ಹೋಗ್ತಾ ಅಷ್ಟು ಡಿಮ್ಮು. ನಮ್ಮ ಹುಡುಗರು ಜೀನ್ಸ್ ಪ್ಯಾಂಟ್ ಹಾಕೊಂಡೇ ಇಳಿದ್ಬಿಟ್ಟವ್ರೆ. ಪ್ಯಾಂಟ್ ಹಾಕೊಂಡದು ಬೆಲ್ಟ್ ಹಾಕೊಂಡು ಇಳ್ದವನು ಯಾರೋ ದೇವರು. ಕಪ್ಪು ಹೆಚ್ಚಿ ಪಾಯ್ತವ್ರೆ. ಟ್ಯಾಕ್ಸ್ ಅಲ್ಲೊಂದು ಪಬ್ ಇದೆ, ಇಲ್ಲೊಂದು ಪಬ್ ಇದೆ, ಮುಂದೆ ಒಂದಿದೆ. ಫುಲ್ಲು ಅಂಜನಾ ಬೀಚಲ್ಲಿ ಆರಂಬೋಲಲ್ಲಿ ಇದ್ದಂಗೆ ಸೇಮ್ ಟು ಸೇಮ್ ಎಲ್ಲ ಕಡೆನೂ ಅದೇ ಅನಿಸುತ್ತೆ. ಇಲ್ಲಿ ಜನ ಜಾಸ್ತಿ ಬರ್ತಾರೆ ಕಂಪೇರ್ ಟು ಆರಂಬೋಲ್ ನಾರ್ತ್ ಸೈಡ್ ಆಗಿರೋದ್ರಿಂದ ಕಮ್ಮಿನೇ. ನೀರಲ್ಲಿ ಎತ್ಕೊಂಡೋಗಿ ತೋರಿಸೋಣ ಅಂದ್ಕೊಂಡ್ರೂ ಬಟ್ ಇವಾಗ ಇಳಿಯೋಕ್ಕೆ ಯಾಕೋ ಮನಸ್ಸೇ ಇಲ್ಲ. ಈ ಸಲ ಗೋವಾ ಟ್ರಿಪ್ಪಲ್ಲಿ ಸಮುದ್ರದಲ್ಲಿ ಇಳಿಯಲೇ ಇಲ್ಲ. ಹಿಂಗೆ ಸ್ಪೀಕರ್ಗಳು ಎತ್ಕೊಂಡು ಬಂದ್ಬಿಟ್ಟು ಹಾಕ್ಕೊಂಡು ಹಾಡುಗಳು ಹಾಕ್ಕೊಂಡು भाई हाथ ऊपर उठाना और भी नीचे नहीं. हाँ और थोड़ा. हाँ ಪೋಸ್ ಕೊಡೋಕ್ಕೆ ಬರೋಲ್ಲ. ನಮ್ಮ ಹುಡುಗರಿಗೆ ಹೇಳ್ಕೊಡ್ಬೇಕು. ನೋಡ್ಬೋದು ಇಲ್ಲೆಲ್ಲ ಶಾಕ್ಸ್ ಎಲ್ಲ ಇರುತ್ತೆ. ಮೇಲ್ಗಡೆ ಶಾಕ್ಸ್ ಇರೋದ್ರಿಂದ ಇಲ್ಲೆಲ್ಲ ಕುತ್ಕೊಂಡು ಮಜಾ ಮಾಡ್ಬೋದು. ಬೀಚ್ ಸೈಡ್ ಒಂದು ಕಡೆ ಬೀಚ್, ಅಲ್ಲಿಂದ ಆಡ್ಬಿಟ್ಟು ಬರೋದು, ಇಲ್ಲಿ ಕುತ್ಕೊಂಡು ಸಿಟ್ಟಿಂಗ್ ಹಾಕೋದು ಸಖತ್ತಾಗಿರುತ್ತೆ. ಮತ್ತು ಇಲ್ಲಿ ನೀರು ಜಾಸ್ತಿ ಬರ್ತದೆ ಮೇಲ್ಗಡೆವರೆಗೂ ನೋಡ್ಬೋದು. ಒಳ್ಳೆ ಮಜಾ. ಅಲ್ಲಿದೆ ಪ್ಯಾರಾಗ್ಲೈಡಿಂಗು, ಇಲ್ಲೊಂದು ಎರಡು ಕಡೆ ಪ್ಯಾರಾಗ್ಲೈಡಿಂಗ್ ಇದೆ. ತುಂಬ ದೂರ ನಡ್ಕೊಂಡು ಬಂದ್ಬಿಟ್ರಿ ಅನಿಸುತ್ತೆ. ನೀರಂತೂ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ಮಾತ್ರ. ಕಪಲ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಚೆನ್ನಾಗಿರುತ್ತೆ. ನೀರು ಇಲ್ಲಿ ಮೇಲೆವರೆಗೂ ಬರ್ತಾ ಇದೆ. ನಾಯಿ ನೋಡ್ಬೋದು ಯಾವ ಥರ ಇದೆ ಅಂತ. ಸಖತ್ತಾಗಿದೆ ನಾಯಿ. ಈ ಕಡೆ ಎಲ್ಲ ನೋಡಿ ಮತ್ತೆ ಕುತ್ಕೊಂಡು ಇಲ್ಲೇನೋ ಒಂದು ಶಾಕ್ ಇದೆ. ಶಾಕಲ್ಲಿ ಕುತ್ಕೊಂಡು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು. ಶಾಕಲ್ಲಿ ಮಾಡಿದಾಗೆಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಇಲ್ಲೇ ನೋಡಿ ಸ್ಪೀಕರ್ಗಳೆಲ್ಲ ಹಾಕಿರ್ತಾರೆ. ಚಪ್ಪಲಿ ಎಲ್ಲ ನೆಂದೋಗುತ್ತಂತ ಕೈಯಲ್ಲಿ ಹಿಡ್ಕೊಂಡು ಬರ್ತಿದ್ರೆ ಒಳ್ಳೆ ಮಜಾ. ವೇವ್ಸ್ ಎಲ್ಲ ಜಾಸ್ತಿ ದೊಡ್ಡದಾಗ್ತಾ ಇದೆ. ಆ ಕಡೆ ಹೊಟ್ಟೋಗ್ಬಿಡೋಣ, ಮುಂದೆ ಹೋಗೋಣ. ಇನ್ನು ನೆನೆಸೋ ಗಂಟ ಬಿಡೋಂಗಿಲ್ಲ. ಇಲ್ಲಿವರೆಗೂ ಬರುತ್ತೆ ನೋಡ್ಬೋದು. ಫುಲ್ಲು ಇಲ್ಲಿ ಶಾಕ್ ಇದೆ. ಶಾಕಿಂದ ಮೇಲ್ಗಡೆ ಬಂದರೆ ಇಲ್ಲಿ ಕಡೆ ಫುಲ್ಲು ಕವರ್ ಆಗುತ್ತೆ, ಅಲ್ಲಿಂದ ಕವರ್ ಆಗುತ್ತೆ. ಫುಲ್ಲು ಡೆಡ್ ಎಂಡ್ವರೆಗೂ ಬರ್ತದೆ. ಅಲ್ಲಿಂದ ಅಲ್ಲಿವರೆಗೂ ಕವರ್ ಆಗುತ್ತೆ. ಚೆನ್ನಾಗಾಗುತ್ತೆ ನೋಡ್ಬೋದು. ಫುಲ್ಲು ಆ ಎಂಡಿಂದ ಈ ಎಂಡ್ವರೆಗೂ. ಗಂಡ ಹೆಂಡತಿ ಬಂದರೆ ಹಿಂಗೆ ಫೋಟೋಗಳು ಹಿಡ್ಕೊಂಡು ಚೆನ್ನಾಗಿರುತ್ತೆ. ಒಳ್ಳೆ ಆಟ ಆಡ್ಬೋದು. ನಮ್ಮ ಅಕ್ಕ ಆಟ ಆಡ್ತಾವಳೆ ನೋಡ್ಬೋದು. ಫುಲ್ಲು ಬೀಚ್ ಸೈಡು. ಆಗ ಕಪ್ಪೆ ಚಿಕ್ಕ ಬಂದು ಕಲ್ಲು. ಓಡಬೇಕು. ಇಲ್ಲಾಂದರೆ ನೀರಲ್ಲಿ ಆಟ ಆಡೋಂಗಿದ್ರೆ ಆಟ ಆಡ್ಬೋದು, ಇಲ್ಲಾಂದರೆ ನೆಂದೋಗ್ಬಿಡ್ತೀರಿ. ನೋಡಿ ಉಕ್ಕ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಒಳ್ಳೆ ಮಜಾ ಮಾಡ್ತವ್ರೆ. ಶಾಕ್ ಇಲ್ಲಿದೆ. ಶಾಕಲ್ಲಿ ಮುಂದ್ಗಡೆ ನಿಂತ್ಕೊಂಡು ಹುಡುಗಿ ಕೈ ಫೋಟೋ ಕ್ಯಾಮ್ರಾ ಕೊಟ್ಟು ಈ ಕಡೆ ಫೋಟೋ ಹಿಡ್ಕೊಂಡು
ಮಜಾ. ಅಮ್ಮವ್ನು ಸಲ್ಮಾನ್ ಖಾನ್ ಆಗಿಬಿಟ್ಟವನು. ನೋಡ್ಬೋದು. ಚೆನ್ನಾಗಿದೆ, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು. ಬಂದರೆ ಫ್ಯಾಮಿಲಿ ಜೊತೆ, ಕಪಲ್ಸ್ ಜೊತೆ ನೋಡ್ಬೋದು. ಹೀರೋಯಿನ್ ಫೀಲಿಂಗು ನಮ್ಮ ಹುಡುಗಿರಿಗೆ. ನಮ್ಮೊಂದು ದಮ್ ಹೊಡಿತವನೆ ಹಂಗೆ. ಒಳ್ಳೆ ಇದು ರೆಡ್ ಫ್ಲ್ಯಾಗ್ ಹಾಕೋರೆ. ಇದಕ್ಕಿಂತ ಮುಂದೆ ಹೋಗಂಗಿಲ್ಲ ಅಂತ, ಡೆಪ್ತ್ ಜಾಸ್ತಿ ಇರುತ್ತೆ. ಅವ್ನು ನೋಡಿ ಏನು ಮಾಡ್ತಾನೆ, ಅದು ಬಾಡಿನೇ ಹೊಡ್ಕೊಂಡು ಹೊಟ್ಟೈತು ನನ್ನ ಮಗನ. ಇಂಥ ನನ್ನ ಮಕ್ಕಳೇ ನನ್ನ ಮಗ ಎಲ್ಲೂ ಇಲ್ದಿರ ಹೊಡ್ಕೊಂಡು ಹೊಟ್ಟೋದು. ಇಲ್ಲಿ ನೋಡುವ, ಅಲ್ಲಿ ಎಗಿರ್ತದೆ. ಹಿಂಗೆ ಒಳ್ಳೆ ವ್ಯೂ ಅಲ್ಲ, ಸಖತ್ತಾಗಿ ವೇವ್ ಅಲ್ಲಿಂದ ಫೋರ್ಸಾಗಿ ಬಂದು ಬಸ್ಗಾ 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 ಅಂತ ನೋಡಿ ಇಲ್ಲೊಂದು. ಸಖತ್ತಾಗಿದೆಯಲ್ಲ. ಸೊ ಹ್ಯಾವಿಂಗ್ ಗುಡ್ ಟೈಮ್ ಅಂಜನಾ ಬೀಚ್, ಗೋವಾ. ಬನ್ನಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ. ಹ್ಯಾವ್ ಎ ಸೇಫ್ ಟ್ರಿಪ್. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋ. ಇಷ್ಟೆಲ್ಲ ರಿಸ್ಕ್ ತೊಗೊತಾ ಇದ್ದೀನಿ ನೋಡಿ. ಬಾಯ್ ಗೈಸ್. So with this I completed my beautiful journey in Goa with the Anjana beach. I have shared couple of videos for the other parts of Goa covering Arambol beach and forts near. So please check it, do subscribe and like and share.